ಮೇಷರಾಶಿ, ಈ ಸಂವತ್ಸರದಲ್ಲಿ ನಿಮಗೆ ಹೆಚ್ಚಿನ ಲಾಭ ಲಭಿಸಲಿದೆ. ಆರ್ಥಿಕ ಅಭಿವೃದ್ಧಿ, ಕುಟುಂಬ ಸುಖ, ಸಂದರ್ಭಕ್ಕೆ ಸರಿಯಾಗಿ ವಾಕ್ಚಾತುರತೆಯಿಂದ ಅಧಿಕ ಧನ ಲಾಭ. ಧಾರ್ಮಿಕ ಕಾರ್ಯಗಳಿಗೆ, ಪ್ರಯಾಣಕ್ಕೆ ಸದ್ವಯ. ಕೆರಿಯ ಸಹೋದರಿ ಸಹೋದರರಿಂದ ಸುವಾರ್ತೆ. ಭೂಮಿ, ವಾಹನ, ಆಸ್ತಿ ಸಂಚಯನದಲ್ಲಿ ಸಾಲದ ಮೊರೆ ಹಾಗೂ ಅಭಿವೃದ್ಧಿ. ಆರೋಗ್ಯ ವಿಚಾರದಲ್ಲಿ ನಿಮ್ಮ ಹಾಗೂ ಮಾತೃ, ಪಿತೃ, ಪತಿ, ಪತ್ನಿ ಹೆಚ್ಚಿನ ಜವಾಬ್ದಾರಿ ಅಗತ್ಯ. ಉನ್ನತ ಶಿಕ್ಷಣ, ಪದವಿ ಅನಾಯಾಸವಾಗಿ ಲಭಿಸಲಿದೆ. ಉತ್ಕೃಷ್ಟದ ಸಹವಾಸಕ್ಕೆ ಆದ್ಯತೆ ನೀಡಿ. ನಿಕೃಷ್ಟರಿಂದ ತೊಂದರೆ, ಕಿರುಕುಳ, ಅಪಕೀರ್ತಿ ಸಂಭವ. ವಿವಾಹ, ಸಂಗಾತಿ ವಿಚಾರದಲ್ಲಿ ತಾಳ್ಮೆ, ಸಹನೆ ಅಗತ್ಯ. ಅನಗತ್ಯ ಚರ್ಚೆಯಿಂದ ಸಾಮರಸ್ಯಕ್ಕೆ ತೊಂದರೆ ಸಂಭವ. ಲೇವಾದೇವಿ ವ್ಯವಹಾರಗಳಲ್ಲಿ ನಿರ್ದಾಕ್ಷಿಣ್ಯ, ಸ್ಪಷ್ಟ ಲೆಕ್ಕಾಚಾರ ಅಗತ್ಯ. ದೂರದ, ವಿದೇಶದ ವ್ಯವಹಾರಗಳಲ್ಲಿ ಪ್ರಗತಿ. ನಿರೀಕ್ಷಿತ ಸ್ಥಾನ, ಗೌರವ ಪ್ರಾಪ್ತಿಯಾಗಲಿದೆ. ವೃಷಭ ರಾಶಿ, ಈ ಸಂವತ್ಸರದಲ್ಲಿ ನವಗ್ರಹರ ಕೃಪೆ ನಿಮ್ಮ ಮೇಲೆ ಚೆನ್ನಾಗಿ ಬೀರಿದೆ. ಕೈಗೊಂಡ ಎಲ್ಲ ವಿಚಾರಗಳಲ್ಲಿ ಜಯ, ಯಶಸ್ಸು ನಿಮ್ಮದಾಗಲಿದೆ. ಆರೋಗ್ಯದಲ್ಲಿ ಸುಧಾರಣೆ, ನಿರಂತರ ಧನಾಗಮನ, ಉತ್ತಮ ಸ್ಪಷ್ಟ ಜವಾಬ್ದಾರಿಯುತ ವಾಕ್ ಸಾಮರ್ಥ್ಯದಿಂದ ಜನಮನ್ನಣೆ ಲಭಿಸಲಿದೆ. ನೂತನ ಮಿತ್ರರ ಸಹಾಯ. ಭೂಮಿ, ಆಸ್ತಿ ವ್ಯವಹಾರಗಳಲ್ಲಿ ಪರಿಶ್ರಮದಿಂದ ಪ್ರಗತಿ. ವಿದ್ಯಾರ್ಥಿಗಳಿಗೆ ವಿದ್ಯೆ, ಜ್ಞಾನದ ವಿಚಾರಗಳಲ್ಲಿ ಅನಿರೀಕ್ಷಿತ ಸ್ಥಾನ, ಗೌರವಗಳು ಲಭಿಸಲಿದೆ. ನಿಮ್ಮ ಎದುರಾಳಿಗಳು ನಿಮ್ಮ ವರ್ಚಸ್ಸಿನಿಂದ ಅಸಹಾಯಕರಾಗುವರು. ವ್ಯಾಪಾರ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅಧಿಕ ಪ್ರಗತಿಯಾಗಲಿದೆ. ಅನಿರೀಕ್ಷಿತ ಧನಾಗಮನ, ಆಸ್ತಿ ಲಭಿಸಲಿದೆ. ಧಾರ್ಮಿಕ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಸಾಧನೆ ಮಾಡುವಿರಿ. ಮಿಥುನ ರಾಶಿ, ದೈವಾನುಕೂಲವು ಚೆನ್ನಾಗಿದ್ದು ಕೈಗೊಂಡ ಕಾರ್ಯಗಳಲ್ಲಿ ಸಫಲತೆ ಲಭಿಸುವುದು. ಈ ಕಾಲಘಟ್ಟದಲ್ಲಿ ಹೇರಳ ಧನ ಸಹಾಯ, ಧನ ಸಂಪತ್ತು, ಆಭರಣಾದಿಗಳನ್ನು ಸಂಗ್ರಹಿಸುವಿರಿ. ಮನೋರಂಜನೆಯಲ್ಲಿ ಸಮಯ ಕಳೆಯುವಿರಿ. ಜೀವನಕ್ಕೆ ಬೇಕಾದ ಆರ್ಥಿಕ ಭದ್ರತೆಯನ್ನ ಮಾಡಿಕೊಳ್ಳುವಿರಿ. ನೀವು ವಹಿಸಿಕೊಳ್ಳುವ ಕಾರ್ಯಗಳನ್ನು ಮಾಡಲು ಧೈರ್ಯವಿಲ್ಲದಿದ್ದರೂ ಜವಾಬ್ದಾರಿಯಿಂದ ನಿರ್ವಹಿಸಿ ಯಶಸ್ಸು, ಪ್ರಗತಿ, ಜನಮನ್ನಣೆ ಗಳಿಸುವಿರಿ. ಆರೋಗ್ಯ, ಹಿರಿಯರ ಆರೋಗ್ಯ, ಭೂಮಿ, ಸ್ಥಿರ ಆಸ್ತಿಗಳು ಹೆಚ್ಚಿನ ಗಮನವನ್ನ ಬಹುಕಾಲದ ಪರಿಶ್ರಮದಿಂದ ಪಡೆಯುವಿರಿ. ವಿದ್ಯೆ, ಜ್ಞಾನ ಪ್ರಾಪ್ತಿಯಾದ ತೃಪ್ತಿ ಲಭಿಸಲಿದೆ. ದಾಂಪತ್ಯ ತೃಪ್ತಿಕರ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಗಣನೀಯ ಪ್ರಗತಿ. ಅನಿರೀಕ್ಷಿತ ಧನಾಗಮನ. ಆಸ್ತಿ ಸಂಚಯನವಾದರೂ ಪರಿಶೀಲನೆ ಅಗತ್ಯ. ಬಂಧು ಮಿತ್ರರೊಂದಿಗೆ ಎಚ್ಚರಿಕೆಯ ನಡೆ ಅಗತ್ಯ. ಕರ್ಕಾಟಕ ರಾಶಿ, ನಿಮ್ಮ ಗುರು ಹಿರಿಯರ ಆರೋಗ್ಯದ ಬಗ್ಗೆ ಗಮನಹರಿಸಿ. ಅನಾವಶ್ಯಕ, ಅನಗತ್ಯ ವಿಚಾರಗಳಿಗೆ ಹಠಸಾಧನೆ ಮಾಡದಿರಿ. ಆರ್ಥಿಕ ವಿಚಾರದಲ್ಲಿ ಪ್ರಗತಿ. ಗುರು ಹಿರಿಯರೊಂದಿಗೆ ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಿ. ಸ್ಥಿರ ಆಸ್ತಿಗಳ ಕ್ರಯ ವಿಕ್ರಯಗಳಲ್ಲಿ ಅಧಿಕ ಪರಿಶ್ರಮ. ಕಾರ್ಯದೊತ್ತಡ, ಹಲವಾರು ಬಾರಿ ಏರಿಳಿತ ಸಂಭವ. ವಿದ್ಯೆ, ಜ್ಞಾನಾದಿ ಸಂಪನ್ನತೆಯಿಂದ ವಿಪುಲ ಅವಕಾಶ. ದೂರ ಪ್ರಯಾಣ ಒದಗಿ ಬರುವುದು. ನಿರೀಕ್ಷಿತ ಸ್ಥಾನ, ಗೌರವ ಲಭಿಸುವುದು. ವೈವಾಹಿಕ ಪಾಲುಗಾರಿಕೆ ವಿಚಾರಗಳಲ್ಲಿ ತಾಳ್ಮೆ, ಸಹನೆ ಅಗತ್ಯ. ಉದ್ಯೋಗಿಗಳಿಗೆ ಪ್ರಗತಿದಾಯಕ ಬದಲಾವಣೆಗಳು ಸಂಭವ. ಸಿಂಹರಾಶಿ, ಗುರುದೇವಾನುಗ್ರಹದಿಂದ ಮಾತ್ರ ನಿಮ್ಮ ವೈಯಕ್ತಿಕವಾಗಿ ಹಲವಾರು ವಿಧದಲ್ಲಿ ಭಾಗ್ಯಾಭಿವೃದ್ಧಿಗೊಳ್ಳಲು ಸಾಧ್ಯ. ಆಸೆ, ಆಕಾಂಕ್ಷೆಗಳು ಅಧಿಕವಾಗಿ ಪರಿಶ್ರಮದ ಕೊರತೆ ಕಾಡುವುದು. ಭೂಮಿ, ಆಸ್ತಿ ವ್ಯವಹಾರಗಳಲ್ಲಿ ಹೆಚ್ಚಿದ ಒತ್ತಡ. ಸಾಂಸಾರಿಕ ಸುಖಕ್ಕೆ ಹೆಚ್ಚಿನ ಗಮನ ಅಗತ್ಯ. ಅನಗತ್ಯ ಚರ್ಚೆಗೆ ಅವಕಾಶ ನೀಡದಿರಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪಾರದರ್ಶಕತೆಗೆ ಆದ್ಯತೆ ನೀಡಿ. ಧನವರ್ಜನೆಗೆ ಸರಿಯಾದ ಅಧಿಕ ಖರ್ಚು, ಸಾಲದ ಹೊರೆ ಎದುರಾಗುವ ಸಾಧ್ಯತೆ. ಹಿರಿಯರ, ಗುರುಗಳ ಆರೋಗ್ಯ ಗಮನಿಸಿ. ವಿದ್ಯೆ, ಜ್ಞಾನ ವಿಚಾರಗಳಲ್ಲಿ ತೃಪ್ತಿ. ಸಾಧನೆ ಸಾಧಿಸಿ ನೆಮ್ಮದಿ. ಕನ್ಯಾ ರಾಶಿ, ಆತುರತೆ ಮಾಡದೆ ಕಾರ್ಯಪ್ರವೃತ್ತರಾಗಿ. ಆರ್ಥಿಕ ಪರಿಸ್ಥಿತಿ ಅತ್ಯುತ್ತಮ. ಕಳೆದು ಹೋದ ವಸ್ತುಗಳಿಗೆ ಪ್ರಯತ್ನಿಸಿದರೆ ಲಭಿಸುವುದು. ಸಾಂಸಾರಿಕ ಸುಖ ಮಧ್ಯಮ. ಪ್ರಯಾಣದಲ್ಲಿ ಅಡಚಣೆ. ಭೂಮಿ, ವಾಹನ, ಆಸ್ತಿ ವಿಚಾರಗಳಲ್ಲಿ ಪ್ರಗತಿ. ನೂತನ ಬಂಧು ಮಿತ್ರರ ಭೇಟಿ. ವಿದ್ಯೆ, ಉನ್ನತ ಜ್ಞಾನ ಸಂಪಾದನೆಗೆ, ಆವಿಷ್ಕಾರಾದಿ ಕಾರ್ಯಗಳಿಗೆ ಸದಾವಕಾಶ, ಪ್ರೋತ್ಸಾಹ ಲಭಿಸುವುದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪಾರದರ್ಶಕತೆಗೆ ಆದ್ಯತೆ ನೀಡಿ. ಗುರು ಹಿರಿಯರಲ್ಲಿ, ದೇವತಾ ಕಾರ್ಯಗಳಲ್ಲಿ ಆಸಕ್ತಿ. ನಿಷ್ಠೆಯಿಂದ ಮನಸ್ಸಂತೋಷ. ಉದ್ಯೋಗದಲ್ಲಿ ಪ್ರಗತಿದಾಯಕ ಬದಲಾವಣೆ. ಪರಿಶ್ರಮಕ್ಕೆ ಸರಿಯಾಗಿ ಸ್ಥಾನ, ಗೌರವಾದಿಗಳು ಲಭ್ಯ. ಸತ್ಕಾರ್ಯಗಳಿಗೆ ಧನವ್ಯಯ.
ತುಲಾರಾಶಿ. ಆರೋಗ್ಯದಲ್ಲಿ ಸುಧಾರಣೆ, ನಾನಾ ವಿಧದ ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಪರಿಶ್ರಮದಿಂದ ಪ್ರಗತಿ. ಹಂತ ಹಂತವಾಗಿ ಆರ್ಥಿಕ ಸುಧಾರಣೆ, ಉದ್ಯೋಗ ವ್ಯವಹಾರಗಳಲ್ಲಿ ಬಂಧು ಮಿತ್ರರಲ್ಲಿ ವ್ಯವಹರಿಸುವಾಗ ಮಾತಿನಲ್ಲಿ ಪ್ರಾಮಾಣಿಕತೆ, ಸತ್ಯಕ್ಕೆ ಆದ್ಯತೆ ನೀಡಿ. ದಾಂಪತ್ಯ ತೃಪ್ತಿಕರ, ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ವಿಪುಲ ಅವಕಾಶ ಲಭಿಸುವುದು. ಧಾರ್ಮಿಕ ಕಾರ್ಯಗಳಲ್ಲಿ ಅಡಚಣೆ, ಗುರು ಹಿರಿಯರಲ್ಲಿ ವೈಮನಸ್ಸು ಬಾರದ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಿ ಹಾಗೂ ಆರೋಗ್ಯ ಗಮನಿಸಿ. ಹೂಡಿಕೆಗಳಲ್ಲಿ ಹೆಚ್ಚಿನ ಲಾಭವಾಗಲಿದೆ. ಹಿತಶತ್ರುಗಳಾಗಿದ್ದವರು ನಿಮ್ಮ ಪ್ರಭಾವ ಅರಿತು ಮೌನ ವಹಿಸುವರು. ವೃಶ್ಚಿಕ ರಾಶಿ. ಈ ಕಾಲಘಟ್ಟದಲ್ಲಿ ದೈವವು ನಿಮಗೆ ಬಹುಪಾಲು ಸಹಕಾರಿಯಾಗಲಿದೆ. ನೀವು ತೆಗೆದುಕೊಳ್ಳುವ ನಿರ್ಣಯಗಳು ಜನಮೆಚ್ಚುಗೆಯನ್ನ ಗಳಿಸಿಕೊಳ್ಳುವುದು. ವಿದ್ಯೆ, ಜ್ಞಾನ, ನಾಯಕತ್ವ ಪ್ರಶಂಸನಾರ್ಹವಾಗಿರುವುದು. ದಿನದಿಂದ ದಿನಕ್ಕೆ ಆರ್ಥಿಕತೆಯು ಸದೃಢವಾಗುವುದು. ಸಂದರ್ಭಕ್ಕೆ ಸರಿಯಾಗಿ ಸಹಾಯ ಒದಗಿ ಬರುವುದು. ಭೂಮಿ, ವಾಹನ, ಆಸ್ತಿ ವೃದ್ಧಿಸುವುದು. ವಿದ್ಯಾರ್ಥಿಗಳಿಗೆ, ಜಿಜ್ಞಾಸುಗಳಿಗೆ ಅನಾಯಾಸವಾಗಿ ಸವಲತ್ತು ಲಭಿಸುವುದು. ಆರೋಗ್ಯವು ಅನುಕೂಲಕರ, ದಾಂಪತ್ಯ ತೃಪ್ತಿದಾಯಕ. ದೇವತಾ ಕಾರ್ಯಗಳಿಗೆ ಅಧಿಕ ನಿಷ್ಠೆ, ಪರಿಶ್ರಮದಿಂದ ಯಶಸ್ಸು ಲಭಿಸುವುದು. ಉನ್ನತ ಮಟ್ಟದ ಕಾರ್ಯಗಳಿಂದ ಶ್ಲಾಘನೆ ಪಡೆಯುವಿರಿ. ಲಾಭದ ನಿರೀಕ್ಷೆ ಇಲ್ಲದೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಿರಿ. ಅಜಾತ ಶತ್ರುಗಳಾಗಿ ಮೆರೆಯುವಿರಿ. ಉತ್ತಮ ಹೂಡಿಕೆಗಳನ್ನ ಮಾಡಿ ಆರ್ಥಿಕವಾಗಿ ಬಲಿಷ್ಠರಾಗುವಿರಿ. ದೀರ್ಘ ಪ್ರಯಾಣಗಳಲ್ಲಿ ಅಡಚಣೆ ಎದುರಾಗಬಹುದು. ಧನುರಾಶಿ. ನಿಮಗೆ ದೈವವು ಅನುಕೂಲಕಾರಿಯಾಗಿರುವುದರಿಂದ ಬಹುಪಾಲು ಸುಖವು ಲಭಿಸಲಿದೆ. ಯಶಸ್ಸು, ದಾಂಪತ್ಯ, ಪಾಲುಗಾರಿಕೆ ವ್ಯವಹಾರಗಳಲ್ಲಿ ನಿರೀಕ್ಷೆಗೂ ಮೀರಿ ಪ್ರಗತಿ. ಭೂ ವಾಹನಾದಿಗಳ ಲಾಭಾಭಿವೃದ್ಧಿ. ಬಂಧು ಮಿತ್ರರ ಸಕಾರಾತ್ಮಕ ಸಹಕಾರ, ಪ್ರೀತಿ ಲಭ್ಯ. ನಿಮ್ಮ ಹಾಗೂ ಗುರು ಹಿರಿಯರ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ, ಪ್ರೋತ್ಸಾಹ, ಮಾರ್ಗದರ್ಶನ, ಆಶೀರ್ವಾದ ಪ್ರಾಪ್ತಿ. ಆರ್ಥಿಕ ಪ್ರಗತಿ, ಕುಟುಂಬ ಸುಖ ಇತ್ಯಾದಿ ಶುಭ ಫಲ ಲಭಿಸಲಿದೆ. ವಿದ್ಯಾರ್ಜನೆಗಾಗಿ ಸ್ಥಾನಪಲ್ಲಟ, ಅಧಿಕ ಧನವ್ಯಯ ಸಂಭವ. ದೀರ್ಘ ಪ್ರಯಾಣದಲ್ಲಿ ಲಾಭ. ಭಾಗ್ಯೋದಯಕ್ಕೆ ಅವಕಾಶಗಳು ಒದಗಿ ಬರಲಿದೆ. ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗಗಳಲ್ಲಿ ಬದಲಾವಣೆ. ಪರಿಶ್ರಮ, ಒತ್ತಡ ಎದುರಿಸುವ ಸಂಭವ. ನಿರೀಕ್ಷಿತ ಸ್ಥಾನ ಗೌರವಗಳು ಲಭಿಸಿದ ತೃಪ್ತಿ. ಸಂದರ್ಭಕ್ಕೆ ಸರಿಯಾಗಿ ಧನ ಉಳಿತಾಯವೂ ಆಗಲಿದೆ. ಮಕರ ರಾಶಿ. ನಿಮಗೆ ದೇವರು ಈ ವರ್ಷ ಚೆನ್ನಾಗಿ ಅನುಗ್ರಹಿಸಿದ್ದಾರೆ. ಆರೋಗ್ಯವು ಸಹಕಾರಿಯಾಗುವುದು. ಧೈರ್ಯ, ಪರಾಕ್ರಮ, ಬುದ್ಧಿವಂತಿಕೆಯಿಂದ ಕಾರ್ಯಪ್ರವೃತ್ತರಾಗಿ ಯಶಸ್ಸನ್ನ ಕಾಣುವಿರಿ. ಆರ್ಥಿಕ ಅಭಿವೃದ್ಧಿ, ವಾಹನ, ಭೂಮಿ, ನಿವೇಶನಕ್ಕೆ ಧನವ್ಯಯ. ಮಾತಾಪಿತೃಗಳ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುವಿರಿ. ಸಹೋದರರಿಂದ ಸಹಾಯ ಲಭಿಸುವುದು. ವಿದ್ಯೆ, ಉನ್ನತ ಜ್ಞಾನ ವಿಚಾರಗಳಲ್ಲಿ ಗಣನೀಯ ಪ್ರಗತಿ ಸಾಧಿಸುವಿರಿ. ಉದ್ಯೋಗದಲ್ಲಿ ನಿಷ್ಠೆ, ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವಿರಿ. ದಾಂಪತ್ಯಕ್ಕೆ ಹೆಚ್ಚು ಸಮಯಾವಕಾಶ ನೀಡಬೇಕು. ಪರಸ್ಪರ ಆರೋಗ್ಯ ಗಮನಹರಿಸಬೇಕು. ಎದುರಾಳಿಗಳು ಉಪದ್ರವ ನೀಡಿದರೂ ನಿಮಗೆ ಅದರಿಂದ ಹಾನಿ ಸಂಭವಿಸಲಾರದು. ತಾಳ್ಮೆ, ಸಹನೆ, ಕ್ಷಮಾಗುಣವು ನಿಮ್ಮನ್ನ ಉತ್ತುಂಗಕ್ಕೆ ಏರಿಸುವುದು. ಕುಂಭರಾಶಿ. ಈ ಸಂವತ್ಸರದಲ್ಲಿ ದೈವಾನುಗ್ರಹವು ಚೆನ್ನಾಗಿದ್ದು ಚತುರ ಬುದ್ಧಿ, ಉತ್ತಮ ವಾಕ್ಚಾತುರತೆಯಿಂದ ಕೂಡಿದ ನಡೆ ನುಡಿ, ನಿರಂತರ ಧನಾಗಮನದಿಂದ ಕೂಡಿರಲಿದೆ. ಹಿತಶತ್ರುಗಳ ಉಪದ್ರವ ತೋರಿ ಬರಬಹುದು. ಸಂದರ್ಭ ಸರಿಯಾಗಿ ಸಹಾಯ ಒದಗಿ ಬರುವುದು. ಸಮಯ ಸಾಕಾಗದಷ್ಟು ಉದ್ಯೋಗ ವ್ಯವಹಾರಗಳು ನಿಮ್ಮ ಪಾಲಾಗಲಿದೆ. ವಾಹನ, ಭೂಮಿ, ಆಸ್ತಿಗಳ ನಿರಂತರ ಸಂಚಯನ. ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಉತ್ತಮ ಯೋಗ್ಯ ಅವಕಾಶಗಳು ಒದಗಿ ಬರುವುದು. ಸಾಂಸಾರಿಕ ಸುಖ ತೃಪ್ತಿಕರ. ಆರೋಗ್ಯದಲ್ಲಿ ಸಾಮಾನ್ಯ ಸಮಸ್ಯೆಗಳು ಎದುರಾಗಬಹುದು. ದೇವತಾ ಕಾರ್ಯಗಳಲ್ಲಿ ತಲ್ಲೀನತೆ. ದಾನ, ಧರ್ಮ ಚಟುವಟಿಕೆಗಳಿಂದ ಆತ್ಮಸ್ಥೈರ್ಯ, ಮನತೃಪ್ತಿ. ನಿರೀಕ್ಷಿತ ಸ್ಥಾನ ಗೌರವಗಳು ಲಭ್ಯ. ಗುರು ಹಿರಿಯರ ಪ್ರೀತಿ ವಾತ್ಸಲ್ಯ, ಮಾರ್ಗದರ್ಶನಗಳಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುವ ಸಮಯ. ರಾಜಕೀಯ, ಸಹಕಾರಿ ನಾಯಕರುಗಳಿಗೆ ಬಡ್ತಿ. ಮೀನರಾಶಿ. ಈ ಸಂವತ್ಸರದಲ್ಲಿ ದೇವತಾನುಗ್ರಹವು ನಿಮ್ಮ ಮೇಲೆ ಚೆನ್ನಾಗಿದ್ದು ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಬಹುದು. ನಿರೀಕ್ಷಿತ ಸ್ಥಾನ ಗೌರವಾದಿಗಳು ಲಭಿಸಲಿದೆ. ಭೂಮಿ, ಆಸ್ತಿ ವಿಚಾರಗಳಲ್ಲಿ ಅಭಿವೃದ್ಧಿ. ಮಾತಾಪಿತೃಗಳ, ಬಂಧುಗಳ ಸಹಕಾರ ಲಭ್ಯ. ಗೃಹದಲ್ಲಿ ನಿರಂತರ ಸುಖ, ಸಂತೋಷ, ಸಮಾರಂಭಗಳು ನಡೆಯಲಿವೆ. ದೈಹಿಕ ಆರೋಗ್ಯ ಉತ್ತಮ. ಕಿರಿಕಿರಿ, ಅನಗತ್ಯ ವಿಚಾರಗಳನ್ನು ತಿರಸ್ಕರಿಸಿ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮದಿಂದ ಸಫಲತೆ. ಪಾಲುದಾರಿಕೆ ವ್ಯವಹಾರಸ್ಥರಿಗೆ ವಿಪುಲ ಅವಕಾಶ. ದೂರ ಪ್ರಯಾಣ ನಿರಂತರ. ಗುರು ಹಿರಿಯರ, ಮೇಲಾಧಿಕಾರಿಗಳ ಸಲಹೆ, ಪ್ರೋತ್ಸಾಹದಿಂದ ಪ್ರಗತಿ. ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಪಾರದರ್ಶಕತೆ ಎದ್ದು ಕಾಣುವುದು. ಜನಮನ್ನಣೆ, ಯಶಸ್ಸು ಲಭಿಸುವುದು.
ಆರ್ಥಿಕವಾಗಿ ದಿನದಿಂದ ದಿನಕ್ಕೆ ಬಲಿಷ್ಠರಾಗಿ ಸಾಲದ ಹೊರೆ ಕ್ಷೀಣಿಸುವುದು, ಉತ್ತಮ ಹೂಡಿಕೆಗಳನ್ನು ಮಾಡಿ ಸಾಂಸಾರಿಕವಾಗಿ ಭದ್ರತೆ ಉಂಟಾಗುವುದು.